ಗುರುಜಿ, ಈಗ ಕುಪ್ಪೂರ ವಿಶೇಷತೆಯ ಕುರಿತು ತಿಳಿಸ್ಕೊಡೋ ಸಮಯ ಆಗಿದೆ. ಯಾವ ವಿಶೇಷ ಮಹಾತ್ಮೆಯ ಕುರಿತು ತಿಳಿಸ್ಕೊಡ್ತಿದ್ದೀರಾ ಈಗ? ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ನಾವು ನೀವು ಕೆಲವೊಮ್ಮೆ ಊಟನ ಕೊಡಬೇಕಂತೆ. ಎಷ್ಟು ಬೇಕೋ ಅಷ್ಟು ಕೊಡಬೇಕು. ತೀರಾ ಕೊಟ್ಟರೆ ಇವು ಆಗಲ್ಲ ಕಣೆ ಅಂತೀವಿ. ಅಂದರೆ ಒಬ್ಬ ಮನುಷ್ಯ ಸಂತೃಪ್ತಿ ಅನ್ನೋದು ಜೀವನದಲ್ಲಿ ಬಂದುಬಿಟ್ರೆ ಅದಕ್ಕೆ ಮೇಲೆ ನಾವು ಸಂತೃಪ್ತಿ ಮೀರಿ ಕೊಡೋಕ್ಕೆ ಸಾಧ್ಯವಿಲ್ಲ. ನೀರು ಕುಡಿಯ ಅಂದರೆ ಸಾಕು ಆಗಲ್ಲ ಅಂತೀವಿ. ಆದರೆ ಐಶ್ವರ್ಯ ಕೊಡು, ದುಡ್ಡು ಕೊಡು ಅಂದರೆ ವ್ಯಾಮೋಹಿಗಳು, ಅದಕ್ಕೆ ಧನ ಪಿಶಾಚಿಗಳು ಅಂತ ಕರಿತೀವಿ. ಅವ್ರಿಗೆ ಎಷ್ಟು ಕೊಟ್ಟರು ಇರಲಿ ಪರವಾಗಿಲ್ಲ, ಇದು ಇರಲಿ ಮತ್ತೊಂದಿರಲಿ ಅಂತ ಇರ್ತಾರೆ. ಹಾಗೆ ಜೀವನ ಅನ್ನೋ ಒಂದು ಸೆರೆಯಲ್ಲಿ ನಾವು ಇರ್ತಕ್ಕಂಥ ಏಳರ ಬಲೆಯಲ್ಲಿ ಯಾವ ಕಾಲಕ್ಕೂ ಪ್ರತಿಯೊಬ್ಬ ಮನುಷ್ಯ ಈ ಮಾಯಾಲೋಕದಿಂದ ಆಚೆ ಹೋಗೋಕ್ಕೆ ಏನು ಪ್ರಯತ್ನ ಪಡಬೇಕು? ಜೇಡ್ರ ಬಲೆನ ಬಿಡಿಸ್ಕೋಬೇಕು. ಇಲ್ಲಿರ್ತಕ್ಕಂಥ ಇಕ್ಕಟ್ಟನ್ನ ದೂರ ಆಗಬೇಕು. ಹೇಗೆ? ಭಗವಂತನ ಮಾರ್ಗ ಒಂದೇ. ಅಂಥ ಒಂದು ಭಗವಂತನ ಮಾರ್ಗದಲ್ಲಿ ಎಲ್ಲರ ಇಕ್ಕಟ್ಟಿಂದ ದೂರವನ್ನು ಮಾಡ್ತಕ್ಕಂಥವನು, ಎಲ್ಲ ಕಷ್ಟಗಳಿಂದ ದೂರ ಮಾಡ್ಕೊಂಥವನು, ಅರಿವೇ ಇಲ್ಲದೆ ಇರತಕ್ಕಂಥವನು ಅರಿವು ಮೂಡಿಸ್ತಕ್ಕಂಥ ಅರಿವೇ ಸೊಪ್ಪಿನ ಸಾರು ಜೊತೆಗಿರ್ತಕ್ಕಂಥ ಆ ಒಂದು ರುಚಿಯಲ್ಲಿ ಸಾಕ್ಷಾತ್ ಮುದನಾಗಿ ಕೂತಿರೋ ಮರಳು ಸಿದ್ದೇಶ. ಅಬ್ಬಾಬಾಬಾಬಾಬ, ಮೊದಲು ಸ್ವಾಗತಿಸ್ಬಿಡೋಣ, ಮತ್ತಷ್ಟು ಮಾತಾಡೋಣ. ಶೃಂಗಾಯ ತಪದುಪದಯೇ ನಮ ಉಗ್ರಾಯ ದಿವಾಯ ನಮೋ ಅಗ್ನೇ ವದಾಯ ಧೂರೇ ವದಾಯ ನಮೋ ಹಂತ್ರೇ ದಹನೀಯತೆ ನಮೋ ವೃಕ್ಷೇಭ್ಯೋ ಹರಿಷೇಜೇ ನಮಸ್ಕಾರಾಯ ನಮಃ ಶಂಭವೇ ತಮಯೋಭವೇ ನಮಃ ಶಂಕರಾಯ ತಮಯಸ್ಕರಾಯ ನಮಃ ಶಿವಾಯ ಶಿವದಾಯ ಚ. ಎಷ್ಟು ಸಂತೋಷ, ಬಹಳ ಸಂತೋಷ ವೀಕ್ಷಕರೇ. ಇವತ್ತಿನ ದಿವಸ ಆ ಕೃಷ್ಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪಾಂಡವರಿಗೆ ಎಷ್ಟು ಚೆನ್ನಾಗಿ ಭಗವಂತ ಕೃಪಾ ಕಟಾಕ್ಷ ಆಯಿತು. ಕೃಷ್ಣ ಅಕಸ್ಮಾತ್ ಬರ್ತಾ ಇದ್ದಾಗ ಪಾಂಡವರಿಗೆ ಎಷ್ಟು ಸಂತೋಷ ಆಯಿತು. ಹಾಗೆ ಮರಳಸಿದ್ದರು ಆ ಕ್ಷೇತ್ರದಲ್ಲಿ ಕೂತ್ಕೊಂಡಾಗ ಎಷ್ಟೋ ಜನ ಕುಲದೇವರಾಗಿರ್ತಕ್ಕಂಥ ಈ ಮರಳಸಿದ್ದೇಶ್ವರನ ಕ್ಷೇತ್ರವನ್ನು ಬಿಟ್ಟು ಹೊಟ್ಟೋಗಿರ್ತಕ್ಕಂಥ ಅವಕಾಶ. ಇನ್ನೊಂದೇನು ಗೊತ್ತಾ? ಯಾವುದೇ ಮಠಕ್ಕೆ ಹೋಗಿ, ಯಾವುದೇ ದೇವಸ್ಥಾನಕ್ಕೆ ಹೋಗಿ ಭಾಳ ಜನಕ್ಕೆ ನಾನು ಹೇಳೋದೇನು ಅಂದರೆ, ನೀವು ಮೊದಲಿಂದ ಹೋಗ್ತಾ ಬರ್ತೀರ. ಎಂಥ ಜನಗಳು ಅಕಸ್ಮಾತ್ ಅಲ್ಲಿ ಜನಜಾತ್ರೆ ಇದ್ದು, ಅಕಸ್ಮಾತ್ ಅಲ್ಲಿ ಯಶಸ್ಸಿದ್ರೆ, ಅಲ್ಲಿ ಒಂದು ವಾತಾವರಣ ಆನಂದವಾಗಿದ್ದರೆ, ಊಟ ಉಪಚಾರ ನಡೀತಾ ಇದ್ರೆ ಮಠದ ಕಡೆ ಭಾಳ ಜನ ಹೋಗ್ತಾರೆ. ಎಷ್ಟೋ ಜನ ಅಲ್ಲಿ ಚೆನ್ನಾಗಿ ಧನ ಸಮೃದ್ಧಿ ಇದೆ, ಬಡಿಸ್ತಾರೆ, ಅನ್ನದಾನ ಆಗತ್ತೆ ಅಂದರೆ ತಿನ್ನಕ್ಕೆ ಕಬ್ಬಕ್ಕಿಗಳ ಥರ ಹೋಗ್ತೀರ. ಇನ್ನೊಂದೇನು ಗೊತ್ತಾ? ಅಲ್ಲಿ ಅಕಸ್ಮಾತ್ ಮಠ ಒಣಗ್ತಾ ಇದೆ ಅಂದರೆ ಆ ಮಠದ ಹತ್ರ ಹೋಗಬೇಕು, ಎಲ್ಲ ದುಡ್ಡು ಸೌಕರ್ಯಗಳು ಬೇಕು, ಸ್ವಲ್ಪ ಮಟ್ಟಿಗೆ ಚಾವಣಿ ರಿಪೇರಿ ಮಾಡಬೇಕು, ಎಷ್ಟು ವರ್ಷದ್ದು ಅಂದರೆ ಸಾಕು, ಎಲ್ಲ ಓಡೋಗ್ತೀರ ಕಳ್ಳು ಹೇಡಿಗಳು ತಂದು. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಯಾವತ್ತೂ ತಿಳ್ಕೊಳ್ಳಿ, ಯಾವ ಮನುಷ್ಯನಿಗೂ ತಿಳ್ಕೊಳ್ಳಿ, ಯಾವ ದೇವಸ್ಥಾನ ಯಾವ ಮಠಕ್ಕೆ ನಡ್ಕೊತಿರೋ, ಯಾವ ಗುರುಗಳನ್ನ ಪರಿಪಾಲನೆ ಮಾಡ್ತಿರೋ ಆ ಮಠದ ಹತ್ರ ಯಾವತ್ತೂ ಕಷ್ಟಲಿದ್ದಾಗಲೇ ನೀವು ಹೋಗಬೇಕೇ ಹೊರತು ಸುಖವಾಗಿದ್ದಾಗ, ಮಠ ವೈಭವವಾಗಿದ್ದಾಗ ಮಾತ್ರ ಹೋಗೋದಲ್ಲ. ಅದಕ್ಕೇನು ಹೇಳ್ತಾನೆ? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಅತಿಥಿ ಸ್ವಾಗತವನ್ನು ಮಠದಲ್ಲಿ ಮಾಡ್ತಾರೆ, ಆಚಾರ್ಯ ದೇವೋಭವ ಅಂತ ನೀನು ಗುರುಗಳ ಸೇವೆ ಹೋಗ್ತಾ ಇರಬೇಕು. ಗುರು ಮಠಕ್ಕೆ, ಗುರು ಸೇವೆಗೆ ನೀನು ಹೋಗದೆ ಇದ್ದ ಪಕ್ಷದಲ್ಲಿ ನಿನಗೆ ಬರ್ತಕ್ಕಂಥ ರೋಗಗಳು ಸಾಕಷ್ಟು. ವಂಶ ಪರಂಪರೆಗೆ ಗಂಡ ಹೆಂಡತಿ ಮಕ್ಕಳು ಸಹಾಯ್ತಾ ಇರಬೇಕಲ್ಲಿ. ಯಾವತ್ತೂ ತಿಳ್ಕೊಳ್ಳಿ, ಇದು ನಿಜವಾದ ಜೀವನ ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರಕ್ಕೆ ಅವಾಗ ಏನು ಹೇಳ್ತಾನೆ ಭಗವಂತ? ನಾನು ನನ್ನ ಮಕ್ಕಳಿಗೋಸ್ಕರ ಇಲ್ಲಿ ಬಂದು ನೆಲೆಸಿದ್ದೀನಿ, ಈ ಭೂಮಿಯಲ್ಲಿ ನೆಲೆಸಿದ್ದೀನಿ, ಇಂಥ ಒಂದು ಮಹಾಕ್ಷೇತ್ರದಲ್ಲಿ ನೆಲೆಸಿದ್ದೀನಿ. ಇದನ್ನೆಲ್ಲ ನಿಮಗೋಸ್ಕರ ನಾನಿರೋದು. ನೀವುಗಳೇ ಇಲ್ಲಿ ಬರೆದಿದ್ದಾಗ ನಿಮಗಿರೋಷ್ಟು ದುರಹಂಕಾರದಲ್ಲಿ ಭಗವಂತನಾಗಿರತಕ್ಕಂಥ ನಾನು ಇನ್ನೆಷ್ಟು ಮಟ್ಟಿಗೆ ನಿಮ್ಮ ಸರ್ವ ಸಂಸಾರವೇ ಸರ್ವನಾಶವಾಗಿ ಹೋಗಲಿ, ನಾನು ಹೇಗೆ ಒಣಗ್ತಾ ಇದ್ದೀನೋ, ನನ್ನ ಕ್ಷೇತ್ರ ಹೇಗೆ ಒಣಗ್ತಾ ಇದೆಯೋ ಅಂತ ಹೇಳಿ ಶಾಪವನ್ನು ಹಾಕ್ತಾರೆ ಗುರು ಎತ್ತು. ಅದಕ್ಕೋಸ್ಕರ ಆ ಮಠದಲ್ಲಿರ್ತಕ್ಕಂಥ ಯಾವುದೇ ಮಠಗಳಾಗಲಿ, ನಿಮ್ಮ ಕುಲದೇವರಾಗಲಿ, ಇಷ್ಟದೇವರಾಗಲಿ, ಗ್ರಾಮದಲ್ಲಿರಲಿ, ತಾತನ ಮನೆಯಲ್ಲಿರಲಿ, ಊರಲ್ಲಿರಲಿ, ಎಲ್ಲನಲ್ಲಿರಲಿ, ಪ್ರತಿ ವರ್ಷ 2 ಸಲ ನೀವು ಹೋಗದೆ ಇದ್ರೆ ಪ್ರಯೋಜನ ಇಲ್ಲ. ಯಾವತ್ತು ಈಶ್ವರನ ದೇವಸ್ಥಾನಕ್ಕೆ 11 ಸಲ ಪರಿಪೂರ್ಣವಾಗಿ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ 1 ವರ್ಷದಲ್ಲಿ 5 ಸಲ, ಮಹಾವಿಷ್ಣು ಕ್ಷೇತ್ರಗಳಿಗೆ ಯಾವತ್ತು ಹೋದರೂ ವರ್ಷದಲ್ಲಿ 2 ಸಲ, ದೇವಿ ಅನುಗ್ರಹದಲ್ಲಿ ಯಾವತ್ತಿದ್ರು 3 ಸಲ, ಗುರು ಕ್ಷೇತ್ರಕ್ಕೆ ಯಾವತ್ತಿದ್ರು ಹೋಗ್ತಾ ಇದ್ದ ಪಕ್ಷದಲ್ಲಿ ಪಂಚಮಾಧಿಪತಿ ಬುಧ ಸ್ಥಿರ. ಅದಕ್ಕೋಸ್ಕರ ವರ್ಷಂ ಪ್ರತಿ ಹೋಗ್ತಾ ಇರಬೇಕು. ನಿಮ್ಮ
ಕುಲದೇವರಿಗೆ ಇಷ್ಟ ದೇವರಿಗೆ ಶಕ್ತಿ ತುಂಬ್ತಾ ಇರಬೇಕು. ನೀವು ಹೋಗ್ತಾ ಇದ್ರೆ ದೇವ್ರಿಗೆ ಆನಂದವಾಗ್ತಿರುತ್ತೆ, ಅಲ್ಲಿ ಶಕ್ತಿ ಸಾನ್ನಿಧ್ಯ ಇದ್ದು ನಿಮಗೂ ಒಳ್ಳೇದು ಮಾಡ್ತಿರ್ತಾನೆ. ದಯವಿಟ್ಟು ಹೇಳ್ತೀನಿ, ಇಂಥ ಒಂದು ಕುಪ್ಪೂರು ಕ್ಷೇತ್ರ ಒಂದೇ ಅಂತಲ್ಲ, ಯಾವುದೇ ಮಠದಲ್ಲಾಗಲಿ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಪೀಳಿಗೆ ಆಗಲಿ ನಿಮ್ಮ ವಂಶಕ್ಕೆ ನಿಮ್ಮ ಮೊಮ್ಮಕ್ಕಳು ಕರ್ಕೊಂಡು ಹೋಗಿ, ಇದೇ ಕಣಯ್ಯ ನಮ್ಮ ಅಜ್ಜನ ಕಾಲದಿಂದ ಪೂಜೆ ಮಾಡ್ತಾ ಇರೋ ಕುಲದೇವರು ಅಂತ ನನ್ನ ಮಕ್ಕಳಿಗೆ ತೋರಿಸ್ಬೇಕು. ಫ್ಯೂಚರ್ಗೆ ಯಾವತ್ತಿದ್ರು ಆ ಮೊಮ್ಮಕ್ಕಳಿಗವ್ರಿಗೂ ನೀವು ತೋರಿಸದೇ ಇದ್ರೆ ಅವ್ರೇನು ಹೇಳ್ತಾರೆ, ನಮ್ಮ ತಾತ ತೋರಿಸಿಲ್ಲ, ಸತ್ತೇ ಹೋದ, ನಮ್ಮಪ್ಪ ಹತ್ರಕ್ಕೆ ಬರಲಿಲ್ಲ, ಕುಡ್ಕೊಂಡು ಊರು ಸುತ್ತಾ ಇದ್ದ, ನಮ್ಮ ಕುಲದೇವರು ಅಂದ್ರೆ ನಮಗೆ ಕಷ್ಟ ಬಂದಾಗ ಹೇಗೆ ಏನು ಮಾಡೋದು, ಕುಲದೇವರೇ ನಮ್ಗೆ ಗೊತ್ತಲ್ಲ, ದೊಡ್ಡವ್ರು ಯಾರೂ ಇಲ್ವಲ್ಲ ಹೇಳಕ್ಕೆ ಅಂತ ಇವತ್ತಿನ ದಿವಸ ಹೊಸ ಯುವ ಪೀಳಿಗೆಗಳು ಒದ್ದಾಡ್ತಾ ಇದ್ದಾರೆ. ಲವ್ ಮ್ಯಾರೇಜ್ ಮಾಡಿಕೊಂಡು ಅಥವಾ ಅರೇಂಜ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಅಪಾರ್ಟ್ಮೆಂಟ್ ಕೂತ್ಕೊಂಡು ಕಷ್ಟಪಡ್ತಾ ಇದ್ದಾರೆ, ಕುಲದೇವ್ರು ಯಾರು ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗಲೂ ಕಾಲ ಮಿಂಚಿಲ್ಲ. ವಿಲ್ ಬರೆಯುವಾಗ ಪ್ರತಿಯೊಬ್ಬನೂ ನಿಮ್ಮ ಆಸ್ತಿಗಳು ಇದ್ದಾಗಲೇ ನೀವು ಬದುಕಿದ್ದಾಗ ನಿಮ್ಮ ಮಕ್ಕಳಿಗೆ ಎಷ್ಟು ಜನ ಇದ್ದಾರೋ ಯಾರ್ಯಾರು ಕೊಡಬೇಕು ಇನ್ಮೇಲೆ ಎಲ್ಲ ವಿಲ್ ಬರೆದಿಟ್ಬಿಡಿ. ಕೆಲವರೆಲ್ಲ ಏನೇನು ಕೊಟ್ಬಿಟ್ಟಿದ್ದಾರೆ, ವಿಲ್ ಬರೆದಾಕ್ಷಣಕ್ಕೆ ಆಸ್ತಿನ ಬರೆದು ಕೊಟ್ಟಕ್ಕೆ ಅಯ್ಯೋ ಸತ್ತೋಗ್ತೀವ್ರಿ, ಸಾಯೋ ಸಮಯಕ್ಕೆ ಬರೆಯೋಣ. ನೀವು ಸಾಯೋ ಸಮಯಕ್ಕೆ ಕೈ ಕಾಲು ನಡುಗ್ತಾ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಕಣ್ಣು ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಯಾವ ನನ್ನ ಮಗನೋ ಒಂದು ಹೆಬ್ಬೆಟ್ ಹಾಕ್ಸ್ಕೊಂಡ್ಬಿಡ್ತಾನೆ. ಅದೇ ವಿಲ್ ಬರೆದುಬಿಟ್ಟು ರಿಜಿಸ್ಟರ್ ಮಾಡಿಬಿಟ್ಟು ಇಟ್ಬಿಟ್ರೆ ಪೇಪರ್ ಆದರೂ ಸಿಗುತ್ತೆ, ಎಲ್ಲಿ ಓದ್ಕೊಂಡು ಹೋದ್ರು ಒಂದು ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರೋ ಒಂದು ಕಾಪಿ ಇರುತ್ತೆ. ಎಲ್ರಿಗೂ ನಾಳೆ ನೀವು ಸತ್ರೂ ನಿಮ್ಮ ಆಸ್ತಿ ಇಂಥವ್ರಿಗೆ ಸೇರುತ್ತೆ. ಅದಕ್ಕೆ ಹೇಳ್ತೀನಿ ಕೇಳಿ, ಏನು ಸಂಪಾದನೆ ಮಾಡಿದ್ರು ನಿಮ್ಮ ಸಂಸಾರ, ನಿಮ್ಮ ಕುಟುಂಬ, ನಿಮ್ಮ ವಂಶಕ್ಕೆ ಮಾಡೋದನ್ನ ನಾಳೆ ಸಾಯವಾಗಿ ಮಾಡೋದಲ್ಲ, ಇದ್ದಾಗ ದುಡ್ಡನ್ನ ಕ್ಲೀನಾಗಿ ಹಂಚಿಬಿಡ್ಬಿಡಿ. ನಾಳೆ ಇಂಡಸ್ಟ್ರಿ ಡೌನ್ ಆಯಿತು ಅಂದರೆ ದುಡ್ಡು ಖಾಲಿ ಆಗೋದು ನಮ್ಮ ಮೊಮ್ಮಕ್ಕಳನ್ನ ಏನು ಮಾಡ್ತಿರ್ತಾರೆ, ತಾತನ ಚೆನ್ನಾಗಿದ್ದಾಗ ಒಂದು ನಯಾ ಪೈಸಾ ಬಿಡ್ಗಾಸ್ ಕೊಟ್ಟಿಲ್ಲ, ಈಗೆಲ್ಲ ಆದ್ಮೇಲೆ ನಾವೆಲ್ಲ ಚಿಪ್ ತೊಗೊಂಡು ಹೊರಗಡೆ ಹೋಗಬೇಕು. ಆದರೆ ಸ್ವಬುದ್ಧಿಯನ್ನು ಅವ್ರು ಕಳಿಸ್ಬೇಕು, ನಾನು ಕೊಟ್ಟಿಟ್ಟಿದ್ದೀನಿ, ಸ್ವಾಭಿಮಾನವಾಗಿ ನೀನು ಬದುಕಬೇಕು ಅನ್ನೋ ಜೀವನ. ಅದಕ್ಕೆ ಹೇಳ್ತೀನಿ, ಯಾಕೆ ಈ ವಿಚಾರ ಬಂತು ಅಂದರೆ, ಮಠಕ್ಕೆ ಆಚರಣೆಯಲ್ಲಿ ನೀವು ಗುರು ಹಿರಿಯರನ್ನ ಯಾರನ್ನ ಗೌರವಿಸ್ಬೇಕು, ಯಾರು ದಂಡಿಸ್ಬೇಕು, ಏನು ಮಾಡಬೇಕು ಅನ್ನೋದನ್ನ ಅವಾಗವಾಗ ಹೋಗಬೇಕು, ಪಾಠ ಕಲ್ತ್ಕೋಬೇಕು. ತಾತನ ಹತ್ರ ಮಗ ಬರಬೇಕು, ಮಗನ ಹತ್ರ ಮೊಮ್ಮಗ ಬರಬೇಕು. ಹಾಗೆ ಬರ್ತಿದ್ದ ಹಾಗೆ ಮಠದ ಹತ್ರ ಅವಾಗ ಗುರುಗಳ ಆಶೀರ್ವಾದ ನೀವು ಪಡಿತಾನೇ ಇದ್ರೇನೆ ನಿಜವಾದ ದೈವ ಸಾನ್ನಿಧ್ಯ. ಇಂಥ ಒಂದು ದೈವ ಸಾನ್ನಿಧ್ಯದಲ್ಲಿ ಕುಪ್ಪೂರು ಕ್ಷೇತ್ರದಲ್ಲಿ ಇರತಕ್ಕ ಒಂದು ಮಹಿಮೆ, ಅಪಾರವಾಗಿರ್ತಕ್ಕಂಥ ಕೀರ್ತಿ. ಇದೇ ರೀತಿಯಾಗಿ ಮಠದ ಎಲ್ಲ ಭಕ್ತಾದಿಗಳು, ಮಠದ ಎಲ್ಲ ಕುಲದೇವರುಗಳಾಗಿರ್ತಕ್ಕಂಥ ನಿಮ್ಮ ವಂಶದ ಇರತಕ್ಕಂಥ ಈ ಪೀಠಾಧಿಪತಿಗಳು ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಏನಾದರೂ ರಿಪೇರಿ ಮಾಡಬೇಕಾ, ನಾನು ಚೆನ್ನಾಗಿದ್ದೀನಿ, ಇವತ್ತಿನ ದಿವಸ ಕಾರಲ್ಲಿ ಓಡಾಡ್ತಿದ್ದೀನಿ, ಸ್ವಲ್ಪ ನಾನು ಸರಿ ಮಾಡ್ತೀನಿ ಅಂತ ಅದನ್ನು ಹಣಕಾಸನ್ನು ನಿಸ್ವಾರ್ಥ ಸೇವೆಯಿಂದ ಹಾಕಬೇಕು. ಆಗ ಕೆರೆಯ ನೀರು ಕೆರೆಗೆ ಚೆಲ್ಲು, ಕೊಟ್ಟಿದ್ದು ಭಗವಂತ ಅಲ್ವೇನ್ರಿ? ಕಾಯ್ತಾರೆ, ಈಗ ಬಂದೆ.